ಇದು ಒಂದು ಬಹಳ ವಿಶೇಷವಾದಂತಹ ಕಾರ್ಯಕ್ರಮ. ನಿಮಗೆಲ್ಲ ಈ ತಾನೇ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಯಾವ ಬಹಳ ವರ್ಷದ ನಂತರ ಸುಮಾರು ಸ್ವಾತಂತ್ರ್ಯ ಸಿಕ್ಕ 80 ವರ್ಷ ಆಗಿದ್ದು ಇಲ್ಲಿವರೆಗೆ ಅವರಿಗೆ ಪಟ್ಟ ಸಿಕ್ಕಿರಲಿಲ್ಲ. ಇದು ಸರ್ಕಾರದ ಜಮೀನಿರ್ತಕ್ಕಂಥವ್ರನ್ನ ಗುರುತಿಸಿ ಈ ಸ್ವತ್ತು ಮಾಡಿದ ಮುಖಾಂತರ RDPR ಇಲಾಖೆ ಇರ್ಬೋದು, ನಮ್ಮ ರೆವಿನ್ಯೂ ಇಲಾಖೆ, ಎರಡೂ ಇಲಾಖೆಯವರು ಇಡೀ ಕರ್ನಾಟಕ ರಾಜ್ಯದಂತೆ ಅದೇ ರೀತಿಯಾಗಿ ನಮ್ಮ ಇಡೀ ಧಾರವಾಡ ಜಿಲ್ಲೆಯಲ್ಲಿ ಇದನ್ನ ಸುಮಾರು 5,000ಕ್ಕೂ ಹೆಚ್ಚು ಜನರಿಗೆ ಧಾರವಾಡ ಜಿಲ್ಲೆಯಾಗಿದ್ರೆ ಇಡೀ ಕರ್ನಾಟಕದ 1,111 ಜನಕ್ಕೆ ಒಂದೇ ಬಾರಿಗೆ ಈ ಸ್ವತ್ತು ಮುಖಾಂತರ ಬಡವರಿಗೆ, ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿದ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಜಿಲ್ಲಾಡಳಿತಕ್ಕೆ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಯಾವಾಗಲೂ ಅಧಿಕಾರಿಗಳು ನೆರೆಯತಕ್ಕಂಥದ್ದು, ಬಡವರು ರೈತರು ಭೂಮಿ ಇದ್ರೆ ಒಂದ್ ಹೆಜ್ಜೆ ಮುಂದೆ ಹೋಗಿ ಕಾನೂನಲ್ಲಿ ಏನೇ ಬದಲಾವಣೆ ತರಬೇಕಾಗಿದೆ ಕೂಡ ತಂದು ಮಾಡಬೇಕು ಅನ್ನೋದು ನಾನು ಯಾವಾಗಲೂ ಅವರಿಗೆ ಸಲಹೆಯನ್ನು ಕೊಡ್ತಾ ಇರ್ತೀನಿ. ಅದಕ್ಕೆ ಈ ಒಂದು ಕಾರ್ಯಕ್ರಮ ಮುಖಾಂತರ ಈ ಊರಿಗೆ ಸುಮಾರು 118 ಜನಕ್ಕೆ ನಾವು ಈ ಸ್ವತ್ತು ಮುಖಾಂತರ ಇವತ್ತು ಪಟ್ಟವನ್ನು ಕೊಟ್ಟಿದ್ದೇವೆ. ಈ ಪಟ್ಟ ನಿಮ್ಮ ಆಸ್ತಿಯಾಗಿ ಉಳಿತದೆ. ನೀವು ಇದನ್ನ ಹೋಗಿ ಬ್ಯಾಂಕಿಗೆ ಕೊಟ್ರೆ ನಿಮಗೆ ಸಾಲ ಆಗಿರ್ಲಿ, ಮದುವೆದಾಗಿರ್ಲಿ, ಇನ್ನು ಮುಂದೆ ಈ ಆಸ್ತಿ ನಿಮ್ಮದೇ ಆಗಿರ್ತದೆ. ಈ ಸಂದರ್ಭ ಕೇಳಿ ಬಯಸ್ತೇನೆ.